ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಆತ್ಮನನ್ನು ಯಾವಾಗಲೂ ಯೋಗದಲ್ಲಿಟ್ಟುಕೊಂಡು ಕಲ್ಮಷರಹಿತನಾಗಿ ಯೋಗಿಯು ಆಯಾಸವಿಲ್ಲದೆ ಬ್ರಹ್ಮ ಸಂಸ್ಪರ್ಶವೆಂಬ ಉತ್ಕೃಷ್ಟವಾದ ಸುಖವನ್ನ ಹೊಂದುತ್ತಾನೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅದ್ಭುತವಾದ ಶ್ಲೋಕ ಇದು ಅಂತೇಳಂದ್ರೆ, ಯೋಗಿಯ ಮನಸ್ಸು ಹೇಗಿರ್ಬೇಕು, ಆ ಮೂಲಕ ಆತ ಪರಮಾನಂದವನ್ನ ಹೇಗೆ ಪಡಿಬಹುದು ಅನ್ನುವಂಥ ಒಂದು ಅಂಶವನ್ನೇ ಇಲ್ಲಿ ಕೃಷ್ಣ ನಮಗೆ ಬೋಧಿಸ್ತಾ ಇದ್ದಾನೆ. ಯೋಗಿ ಧ್ಯಾನದಲ್ಲಿರುವಾಗ ಮಾತ್ರ ಭಗವಂತವನ್ನ ಚಿಂತಿಸ್ತಾ ಇದ್ದು ಪ್ರಕೃತಿಸ್ಥನಾದ ಮೇಲೆ ದೇವರನ್ನ ಮರೆಯೋದಿಲ್ಲ ಅಂತ. ಅಂದ್ರೆ ಧ್ಯಾನದಲ್ಲಿ ಒಬ್ಬ ಮನುಷ್ಯ ಯೋಗಿ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥವನು ಭಗವಂತನನ್ನೇ ಚಿಂತಿಸ್ಕೊಳ್ತಾ ಆ ನಂತರ ಪ್ರಾಪಂಚಿಕ ಲೋಕಕ್ಕೆ ಬಂದ ಮೇಲೂ ಕೂಡ ಹಾಗೆ ಧ್ಯಾನ ಮಾಡಿದಂಥ ಭಗವಂತನನ್ನ ಆತ ಮರೆಯೋದಿಲ್ಲ ಅಂತ. ಈಗ ಅವನು ಧ್ಯಾನ ಮಾಡದೇ ಇದ್ರೂ ಕೂಡ ಮನಸ್ಸಿನ ಒಂದು ಭಾಗ ಮಾತ್ರ ಯಾವಾಗಲೂ ಧ್ಯಾನದ ಅವಸ್ಥೆಯಲ್ಲಿಯೇ ಇರುತ್ತೆ. ಭಗವಂತನ ಅನುಭವದ ಹಿನ್ನೆಲೆ ಅವನನ್ನ ಯಾವಾಗ್ಲೂ ಬಿಟ್ಟಿರೋದಿಲ್ಲ. ಹೇಗೆ ಉತ್ತರಮುಖಿಯಾಗಿರೋನು ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರ್ತಾ ಇರ್ತಾನೋ, ಹಾಗೆ ಯೋಗಿಯ ಮನಸ್ಸು ಭಗವಂತನ ಕಡೆಗೆ ತಿರುಗುತ್ತೆ. ಹೇಗೆ ಅಂದ್ರೆ, ಒಂದು ಉದಾಹರಣೆಯನ್ನ ನಾವಿಲ್ಲಿ ಗಮನಿಸಬಹುದು. ಬೆಂಕಿಯಲ್ಲಿ ಕಾಯುತ್ತಿರುವಂತಹ ವಸ್ತುವಿನಲ್ಲಿರುವಂತಹ ಕ್ರಿಮಿಗಳು ನಾಶವಾಗುತ್ತವೆಯೋ ಹಾಗೆ ಪರಮಾತ್ಮನ ಅನುಭವವೆಂಬ ಮೂಸೆಯಲ್ಲಿ ಕಾಯುತ್ತಿರುವಂತಹ ಯೋಗಿಯ ಮನಸ್ಸಿನಲ್ಲಿರುವ ಕಲ್ಮಶವೆಲ್ಲ ನಾಶವಾಗುತ್ತೆ. ಇಂತಹ ಯೋಗಿ ಆಯಾಸವಿಲ್ಲದೆ ಬ್ರಹ್ಮ ಸಂಸ್ಪರ್ಶವೆಂಬ ಯೋಗವನ್ನ ಆತ ಪಡೀತಾನೆ. ಆನಂತರ ಅವನು ಭಗವಂತನನ್ನ ಪಡೆಯೋದಕ್ಕೆ ಹೆಚ್ಚು ಆಯಾಸ ಪಡಬೇಕಾಗಿಲ್ಲ. ಪರಮಾತ್ಮನ ಕಡೆಗೆ ಹೋಗುವುದು ಅಂತಂದ್ರೆ ಯೋಗಿಯ ಮನಸ್ಸಿನ ಒಂದು ಸ್ವಭಾವವೇ ಆಗಿ ಹೋಗುತ್ತೆ. ಗಾಳಿ ಬೀಸ್ತಾ ಇದ್ರೆ ದೋಣಿ ತನ್ನ ಧ್ವಜವನ್ನ ಹರಡಿದ್ರೆ ಆ ಬೀಸುವ ಗಾಳಿಯ ಸಹಾಯದಿಂದ ಆ ಧ್ವಜದ ಮೂಲಕ ಆ ದೋಣಿ ಹೇಗೆ ಗುರಿಯನ್ನ ಮುಟ್ಟುವುದೋ ಹಾಗೆಯೇ ಯೋಗಿಯು ಕೂಡ ಸುಲಭವಾಗಿ ಭಗವಂತನೆಂಬ ಗುರಿಯನ್ನ ಮುಟ್ಟುತ್ತಾನೆ. ಆದ್ರೆ ಯೋಗಿ ಅಂತ ಹೇಳಿ ಅನ್ನಿಸ್ಕೊಳ್ಬೇಕು ಅಂತಂದ್ರೆ ಈ ಹಿಂದಿನ ಶ್ಲೋಕಗಳಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳನ್ನ ನಾವು ಗಮನಿಸಬಹುದು. ಯಾವುದೇ ಪ್ರಾಪಂಚಿಕ ವಿಷಯ ವಸ್ತುಗಳ ಮೇಲೆ ಆಸೆ ಆಮಿಷಗಳನ್ನ ಇಟ್ಟುಕೊಳ್ಳದೆ, ಮುಟ್ಟಿಯೂ ಮುಟ್ಟದಂತೆ, ನೋಡಿಯೂ ನೋಡದಂತೆ, ತನಗೂ ಅದಕ್ಕೂ ಆತ್ಮೀಯವಾದ ಬೆಸುಗೆಯನ್ನ ಸಂಪರ್ಕವನ್ನ ಇರಿಸಿಕೊಳ್ಳದೆ ಸದಾಕಾಲ ಸಮರ್ಪಣಾ ಭಾವದ ಮೂಲಕವೇ ಕೆಲಸ ಮಾಡ್ತಿರುವಂಥವನನ್ನ ನಾವು ಯೋಗಿ ಅಂತ ಹೇಳಿ ಕರಿಬಹುದು. ಇಂತಹ ಯೋಗಿಯು ಬ್ರಹ್ಮ ಸಂಸ್ಪರ್ಶ ಎಂಬ ಉತ್ಕೃಷ್ಟವಾದ ಸುಖವನ್ನೇ ಪಡಿತಾನೆ. ಹೇಗೆ ಸ್ಪರ್ಶ ಮಣಿಗೆ ಯಾವುದಾದ್ರೂ ಹೀನ ಲೋಹ ಒಂದು ತಾಗಿದ್ರೆ ಅದು ಕೂಡ್ಲೆ ಚಿನ್ನವಾಗುತ್ತದೆಯೋ, ಅದರಂತೆಯೇ ಯೋಗಿ ಬ್ರಹ್ಮನನ್ನ ಪಡೆದ ಮೇಲೆಯೇ ಅವನಂತೆಯೇ ಆಗ್ತಾನೆ. ಅದು ಅವನ ಧರ್ಮವೇ ಆಗಿ ಹೋಗುತ್ತೆ.
ನದಿ ಸಮುದ್ರವನ್ನ ಸೇರಿದ ಮೇಲೆ ಸಮುದ್ರ ಅಂತಲೇ ಕರೆಯುತ್ತೇವೆ ಹೊರತು ಯಾವ ನದಿ ಯಾವ ಸಮುದ್ರಕ್ಕೆ ಹೋಗಿ ಸೇರುತ್ತೋ ಆ ನದಿಯ ಹೆಸರಿನಿಂದ ಗುರುತಿಸಲ್ಲ. ಅಥವಾ ಈ ನೀರು ಈ ಒಂದು ಸಮುದ್ರದ್ದು ಅಥವಾ ಈ ನೀರು ಈ ನದಿದು ಅಂತೇಳಿ ನಾವು ಬೇರ್ಪಡಿಸುವುದಕ್ಕೆ ಸಾಧ್ಯವೇ ಆಗದೆ ಇರೋ ಹಾಗೆ ನದಿಯು ಹೋಗಿ ಸಮುದ್ರಕ್ಕೆ ಸೇರುತ್ತೆ. ನೇತ್ರಾವತಿ ನದಿಯೋ, ಬ್ರಹ್ಮಪುತ್ರ ನದಿಯೋ, ಗಂಗಾ ನದಿಯೋ, ಯಮುನಾ ನದಿಯೋ, ಕಾವೇರಿ ನದಿಯೋ, ಕೃಷ್ಣ ನದಿಯೋ, ಯಾವುದೇ ನದಿಯಾಗಿರ್ಲಿ, ಆ ನದಿಯು ಒಮ್ಮೆ ಸಮುದ್ರದ ಜೊತೆಗೆ ಬೆಸುಗೆ ಹೊಂದಿದ ಮೇಲೆ ನಾವು ಆ ಬೆಸುಗೆ ಹೊಂದಿದ ಅಥವಾ ಆ ಒಂದು ಸಮುದ್ರಕ್ಕೆ ಸೇರಿದ ನೀರನ್ನ ಇದು ಈ ನದಿಯ ನೀರು ಅಂತ ಹೇಳಿ ಬೇರ್ಪಡಿಸ್ಲಿಕ್ಕಾಗಲ್ಲ. ಅದ್ರ ಜೊತೆಗೆ ಇದು ನದಿಯ ನೀರು ಅಂತ ಹೇಳಿ ಗುರ್ತಿಸ್ಲಿಕ್ಕೂ ಆಗೋಲ್ಲ. ಆ ನೀರು, ಆ ನದಿಯ ನೀರು ಸಮುದ್ರಕ್ಕೆ ಸೇರಿದ ಮೇಲೆ ಸಮುದ್ರದ ಹೆಸರನ್ನೇ ಪಡೆಯುತ್ತೆಯೇ ಹೊರತು ನದಿಯ ಹೆಸರನ್ನ ಪಡೆಯೋದಿಲ್ಲ. ಹಿಂದೂ ಮಹಾಸಾಗರಕ್ಕಾದ್ರೂ ಸೇರ್ಲಿ, ಬಂಗಾಳ ಕೊಲ್ಲಿಗಾದ್ರೂ ಸೇರ್ಲಿ, ಅರಬ್ಬಿ ಸಮುದ್ರಕ್ಕಾದ್ರೂ ಸೇರ್ಲಿ. ಹಾಗೆಯೇ ಯೋಗಿಯಾಗಿರೋನು ಕೂಡ ಬ್ರಹ್ಮನನ್ನ ಪಡೆದ ಮೇಲೆ ಅವನು ಕೂಡ ಪರಮಾತ್ಮನೇ ಆಗಿಬಿಡುತ್ತಾನೆ. ಹಾಗಾಗಿ ಪರಮಾತ್ಮನನ್ನ ಸೇರುವಂತಹ ಒಂದು ಸುಖ ಇದೆಯಲ್ಲ, ಅದು ಪರಮಾನಂದ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರೋದು. ಅಂಥ ಒಂದು ಉತ್ಕೃಷ್ಟವಾದಂತಹ ಸುಖವನ್ನ, ಉತ್ಕೃಷ್ಟವಾದಂತಹ ಆನಂದವನ್ನ ಪಡಿಲಿಕ್ಕೆ, ಶಾಶ್ವತವಾದಂತಹ ಅಮೃತ ಸ್ವರೂಪವಾಗಿರುವಂತಹ ಆನಂದವನ್ನ ಪಡಿಲಿಕ್ಕೆ ನಾವು ಸದಾ ಶ್ರಮಿಸ್ಬೇಕು ಅಥವಾ ಅದ್ರ ಮೂಲಕ ಸದಾ ಸಾಧಕನಾಗಿರ್ಬೇಕು, ಅಂಥ ಒಂದು ಧ್ಯಾನಕ್ಕೆ ನಾವು ಅಣಿಗೊಳಿಸ್ಬೇಕು ಅನ್ನುವಂಥದ್ದೇ ಕೃಷ್ಣನ ಮಾತು. ಅದೇ ಆತ್ಮಜ್ಞಾನವನ್ನ ಪಡೆಯೋದ್ರ ಮೂಲಕ ನಾವು ಮಾಡುವಂಥ ಕಾರ್ಯ. ಧ್ಯಾನದ ಸ್ಥಿತಿಯಲ್ಲಿ ಯೋಗಿಯ ಮನಸ್ಸು ನಿಶ್ಚಲವಾಗಿ ಇಟ್ಟುಕೊಂಡು ಕಾದ ಕುಲುಮೆಯಲ್ಲಿ ಕಬ್ಬಿಣವು ಶುದ್ಧವಾಗುವಂತೆ ಆ ಯೋಗಿಯ ಮನಸ್ಸು ಪೂರ್ಣವಾಗಿ ಶುದ್ಧವಾಗುತ್ತೆ. ಧ್ಯಾನದಲ್ಲಿ ಮನಸ್ಸು ಸ್ವಲ್ಪವೂ ಅಲುಗಾಡದಂತೆ ಇಟ್ಕೊಂಡ್ರೆ ಸಾಕು. ಅಲ್ಲಿ ತನಕ ಮಾತ್ರ ನಮ್ಮ ಪ್ರಯತ್ನ. ಆ ನಂತರ ಭಗವಂತನೇ ನಮ್ಮನ್ನ ಅವನೊಡನೆ ಐಕ್ಯ ಮಾಡಿಸ್ಕೊಳ್ತಾನೆ. ಮನಸ್ಸು ಮತ್ತು ಬುದ್ಧಿಯನ್ನ ದಾಟಿದಾಗ ಸಿಗುವ ಬ್ರಹ್ಮಾನಂದವನ್ನ ಕೃಷ್ಣನು ಇಲ್ಲಿ ಗೊಂದಲಕ್ಕೊಳಗಾದ ಅರ್ಜುನನಿಗೆ ಅರ್ಥವಾಗುವಂತೆ ಹೇಳಲು ಪ್ರಯತ್ನಿಸ್ತಾ ಇದ್ದಾನೆ. ಹಾಗಾಗಿ ಯೋಗಿಗೆ ಆನಂದವೂ ಕೂಡ ಸಿಗುತ್ತೆ. ಆತ್ಮನ ಸ್ವರೂಪವೇ ಆನಂದವಲ್ಲ. ಹಾಗಾಗಿ ಇದನ್ನ ನಾವು ಸರಿಯಾಗಿ ತಿಳಿದುಕೊಂಡು ಸಾಗಬೇಕು ಅಂತ ಹೇಳಂದ್ರೆ, ಆತ್ಮ ದರ್ಶನವನ್ನ ಮಾಡಿಕೊಂಡ ಯೋಗಿ ಪ್ರಪಂಚ ಹೇಗೆ ನೋಡ್ತಾನೆ, ಜ್ಞಾನೋತ್ತರದ ಬಾಳನ್ನ ಹೇಗೆ ಅವನು ಮುಂದುವರಿಸ್ಕೊಂಡು ಹೋಗ್ತಾನೆ ಅನ್ನುವಂಥ ವಿಷಯದ ಬಗ್ಗೆ ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ವಿವರಿಸ್ತಾನೆ. ಹಾಗಾಗಿ ಈ ಶ್ಲೋಕದಲ್ಲಿ ನಮಗೆ ಯೋಗಿಯು ಹೇಗೆ ಪರಮಾನಂದವನ್ನ ಪಡಿತಾನೆ ಅನ್ನುವಂಥ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸಿದ್ದಾನೆ. ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಪರಮನವ ನೋಯಿಸುವ ಕಡು ಮಾತು ಪ್ರಿಯವಲ್ಲ, ಪರಮನವ ನೋಯಿಸುವ ಕಡು ಮಾತು ಪ್ರಿಯವಲ್ಲ, ಪರಧನವ ಕೊಳುವಾಸೆ ಲೋಕಹಿತವಲ್ಲ, ಪರರ ದೋಷವ ಕಂಡು ಹಳಿಯುವುದು ಒಳಿತಲ್ಲ, ಪರರ ದೋಷವ ಕಂಡು ಹಳಿಯುವುದು ಒಳಿತಲ್ಲ, ಸಂಸ್ಕೃತಿಯೇ ಸನ್ಮಾರ್ಗ ಮುದ್ದು ರಾಮ, ಸಂಸ್ಕೃತಿಯೇ ಸನ್ಮಾರ್ಗ ಮುದ್ದು ರಾಮ. ಹಾಗಾಗಿ ಪರರ ಮನಸ್ಸನ್ನ ನೋಯಿಸುವಂಥದ್ದು ಒಳ್ಳೆಯದು ಅಲ್ಲ, ಪರ ಧನವನ್ನ ಆಸೆ ಪಡುವುದು ಲೋಕಕ್ಕೆ ಹಿತವೂ ಅಲ್ಲ. ಹಾಗೆಯೇ ಪರರ ದೋಷವನ್ನ ಕಂಡು ಹಳಿಯುವುದು ಕೂಡ ಹಿತವಲ್ಲ. ಯಾರು ತಾನೇ ಇಲ್ಲಿ ಎಲ್ಲವಕ್ಕೂ ಸರಿಯಾಗಿರ್ತಾರೆ? ಹೂ ಇಸ್ ಪರ್ಫೆಕ್ಟ್? ಇಲ್ಲ ಅಲ್ವಾ? ಎಲ್ಲರೂ ಕೂಡ ಒಂದಲ್ಲ ಒಂದು ದೋಷವನ್ನ ಇಟ್ಟುಕೊಂಡಿರುವಂಥವ್ರೆ. ಯಾರು ಕೂಡ ಮಿಸ್ಟರ್ ಪರ್ಫೆಕ್ಟ್ ಅಂತೇಳಿ ಹೇಳ್ತೀವಲ್ಲ, ಎಲ್ಲರೂ ಕೂಡ ಅತ್ಯಂತ ಶುದ್ಧವಾಗಿರುವಂಥವ್ರು ಅಂಥೇಳಿ ನಾವು ಯಾರನ್ನೂ ಗುರುತಿಸ್ಲಿಕ್ಕಾಗಲ್ಲ. ಮತ್ತೊಬ್ಬರ ದೋಷವನ್ನ ಗುರುತಿಸ್ತಾ ಹೋದ್ರೆ ನಮ್ಮ ದೋಷ ಸಾವಿರಾರು ಜನಕ್ಕೆ ಆಸ್ಪದವಾಗತ್ತೆ. ಹಾಗಾಗಿ ಅವನ್ನೆಲ್ಲ ಬಿಟ್ಟು ಸಂಸ್ಕೃತಿಯ ಮಾರ್ಗದಲ್ಲಿ, ಸಂಸ್ಕೃತಿಯ ಸನ್ಮಾರ್ಗದಲ್ಲಿ ನಾವು ಸಾಗಿದ್ದೇ ಆದಲ್ಲಿ ನಿಜಕ್ಕೂ ಈ ಬದುಕನ್ನ ಸಂಸ್ಕೃತಿಯ ಶಿಖರಕ್ಕೆ ಏರಿಸಿಕೊಳ್ಬಹುದು ಅನ್ನುವಂಥ ಮಾತನ್ನೇ ಇಲ್ಲಿ ಮುದ್ದುರಾಮ ಕೂಡ ತಿಳಿಸ್ತಾ ಇದ್ದಾನೆ. ಅಂತಹ ಮಾತಿಗೆ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.